ಆಧಿಪತ್ಯವನ್ನು ಸ್ಥಾಪಿಸಿದ 18ನೇ ತಾರೀಕಿನಂದು ತಾವು ಈಗಾಗಲೇ ಪ್ರಮಾಣವಚನ ಸ್ವೀಕರಿಸಿದಾಗ ಕೂಡ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇನ್ನು ಬುದ್ಧದೇವ್ ಭಟ್ಟಾಚಾರ್ಯ ಇಂದು ಮಧ್ಯಾಹ್ನ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸುವ ನಿರೀಕ್ಷೆ ಕೂಡ ಇದೆ. ಇನ್ನು ಪಶ್ಚಿಮ ಬಂಗಾಳದ ಒಂದ್ಸಲ ನೋಡೋದಾದರೆ ತೃಣಮೂಲ ಕಾಂಗ್ರೆಸ್ 214 ಸ್ಥಾನಗಳನ್ನ ಲೀಡಲ್ಲಿದೆ. ಎಡರಂಗ 73 ಸ್ಥಾನಗಳಲ್ಲಿ ಲೀಡಲ್ಲಿದೆ. ಅಂದರೆ ಸಾಕಷ್ಟು ಹೀನಾಯ ಸೋಲನ್ನು ಅನುಭವಿಸುವತ್ತ ಬುದ್ಧದೇವ್ ಭಟ್ಟಾಚಾರ್ಯ ನೇತೃತ್ವದ ಪಕ್ಷ ಹೋಗ್ತಾ ಇದೆ. ಓಕೆ, ಈಗ ಕೇರಳದತ್ತ ಗಮನಿಸೋಣ. ಕೇರಳದಲ್ಲಿ UDF ನೇತೃತ್ವದ ಪಕ್ಷ 73 ಸ್ಥಾನಗಳನ್ನ ಗೆದ್ದುಕೊಂಡಿದೆ ಅಥವಾ ಲೀಡ್ನಲ್ಲಿದೆ ಅಂತ ಹೇಳ್ಬೋದು. ಅಂದರೆ LDFಗೆ ಸಾಕಷ್ಟು ಹಿನ್ನಡೆ ಉಂಟಾಗಿದೆ. ಅಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಈಗ ಕೇರಳದಲ್ಲಿ ಅಧಿಕಾರದತ್ತ ದಾಪುಗಾಲು ಇಟ್ಟು ಹೋಗ್ತಾ ಇದೆ. LDF ಕೇವಲ 62 ಸ್ಥಾನಗಳಲ್ಲಿ ಲೀಡ್ ಪಡ್ಕೊಂಡಿದೆ. ಅಂದರೆ ಸಾಕಷ್ಟು ಸೋಲನ್ನು ಅಥವಾ ಸಾಕಷ್ಟು ಸೀಟ್ಗಳನ್ನ ಅದು ಕಳೆದುಕೊಂಡಿದೆ. ಈ ಮೂಲಕ ಎಡರಂಗ ಸರ್ಕಾರಕ್ಕೆ, ಅಂದರೆ ಕೇರಳದ ಎಡರಂಗ ಸರ್ಕಾರ ಕೂಡ ಎಡಪಕ್ಷಗಳಿಗೆ ಅಥವಾ ಕೆಂಪು ಬಾವುಟಕ್ಕೆ ಒಂದು ರೀತಿಯಿಂದ ಇದು ನಿಜಕ್ಕೂ ಒಂದು ದೊಡ್ಡ ಹಿನ್ನಡೆ ರಾಷ್ಟ್ರಮಟ್ಟದಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ 2 ರಾಜ್ಯಗಳಲ್ಲಿ ಅದು ತನ್ನ ಅಧಿಕಾರವನ್ನು ಕಳೆದುಕೊಳ್ತಾ ಇದೆ. ಕೇರಳದಲ್ಲಿ ಸ್ಪಷ್ಟ ಬಹುಮತ ಗಳಿಸುವತ್ತ ಕಾಂಗ್ರೆಸ್ ಅಂದರೆ UDF ಮುನ್ನಡೆ ಹೇಳ್ತಾ ಇದೆ. ಓಕೆ, ಇನ್ನು ಅಸ್ಸಾಂನತ್ತ ಒಂದ್ಸಲ ಗಮನ ಹರಿಸೋಣ ಬನ್ನಿ. ಅಲ್ಲಿ ಈಗಾಗಲೇ ಕಾಂಗ್ರೆಸ್ 79 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವತ್ತ ಮುನ್ನಡೆದಿದೆ. ಅಂತಂದರೆ ಅಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಉಳಿಸಿಕೊಂಡಿದೆ. ಈ ಮೂಲಕ ಕಾಂಗ್ರೆಸ್ ಅಲೆ ಎಲ್ಲ ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು AGP ಅಸ್ಸಾಂ ಗಣ ಪರಿಷತ್ ಕೇವಲ 6 ಸ್ಥಾನಗಳಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. 41 ಸ್ಥಾನಗಳಲ್ಲಿ ಇತರರಿದ್ದಾರೆ. ಅಂದರೆ ತರುಣ್ ಗೊಗೊಯ್ ಏನು ಮುಖ್ಯಮಂತ್ರಿ ಆಗಿದ್ದು ಕಳೆದ 2 ಟರ್ಮ್ಗಳಲ್ಲಿ ಅವರು 3ನೇ ಬಾರಿ ಮುಖ್ಯಮಂತ್ರಿ ಆಗಿ ಮುನ್ನಡೆಯಲಿದ್ದಾರೆ. ಅಂದರೆ ಕಾಂಗ್ರೆಸ್ ಮತ್ತೊಂದು ಸಲ ಅಲ್ಲಿ ಸರ್ಕಾರ ರಚನೆ ಮಾಡುವತ್ತ ಮುನ್ನಡೆದಿದ್ದಾರೆ. ಓಕೆ, ಇನ್ನು ಆಂಧ್ರ ಪ್ರದೇಶದ ಚುನಾವಣೆ 2 ಅತ್ಯಂತ ಮಹತ್ವದ ಚುನಾವಣೆಗಳು. ISR ಪತ್ನಿ ಮತ್ತು ಪುತ್ರ ಇಬ್ಬರೂ ಅಲ್ಲಿ ಕಣಕ್ಕಿಳಿದಿದ್ದರು. ಪುಲಿವೆಂದಲ ಮತ್ತು ಕಡಪ ಕ್ಷೇತ್ರದಲ್ಲಿ ಈ 2 ಕ್ಷೇತ್ರಗಳಲ್ಲಿ YSR ಕಾಂಗ್ರೆಸ್ ಜಯಭೇರಿ ಬಾರಿಸಿದ. ಬಹುಶಃ ನಿರೀಕ್ಷಿತ ಅನಿಸುತ್ತೆ. ಜಯಭೇರಿ ಬಾರಿಸುತ್ತಾ ಸಾಗ್ತಾ ಇದೆ. ಪುಲಿವೆಂದಲ ಕ್ಷೇತ್ರದಲ್ಲಿ ವಿಜಯಲಕ್ಷ್ಮಿ ಅವರಿದ್ದರು. ಕಡಪ ಕ್ಷೇತ್ರದಲ್ಲಿ, ಕಡಪ ಲೋಕಸಭಾ ಕ್ಷೇತ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಇದ್ದರು. 4,30,000ಕ್ಕೂ ಹೆಚ್ಚು ಓಟ್ಗಳು ಜಗನ್ಮೋಹನ್ ರೆಡ್ಡಿ ಅವರಿಗೆ ಬಂದಿದೆ. ಈ ಮೂಲಕ ಅವರು ಅಲ್ಲಿ ವಿಜಯ ಸಾಧಿಸುವತ್ತ ಮುನ್ನಡೆದಿದ್ದಾರೆ. ಕಾಂಗ್ರೆಸ್ ಅಂದರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಸಡ್ಡು ಹೊಡೆದು ಅವರು ಹೊರಬಂದಿದ್ದರು. ಸೊ ಕುತೂಹಲ ಕೆರಳಿಸಿ ಸಹಜವಾಗಿ ಈ ಒಂದು ಸ್ಥಾನ ಈಗ ಈ ಸ್ಥಾನಗಳಲ್ಲಿ ಅಂದರೆ 2 ಸ್ಥಾನಗಳಲ್ಲಿ ತಾಯಿ ಮತ್ತು ಮಗ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಓಕೆ, ನಾನು ನಮ್ಮ ಪ್ರಸನ್ನಕುಮಾರ್ ಹೇಳಿದ್ದಕ್ಕೆ ಶಂಕರ್ ಏನು ಹೇಳ್ತಾರೆ ಕೇಳೋಣ. ಆದರೆ ಅದಕ್ಕಿಂತ ಮುಂಚೆ ಗೆಲುವಿನ ಸಂಭ್ರಮದಲ್ಲಿರುವ ಅಶ್ವಥ್ ನಾರಾಯಣ ಅವರು ಏನು ಹೇಳ್ತಾರೆ. ಅಶ್ವಥ್ ನಾರಾಯಣ ಅವರು ಏನು ತಮಗೆ ತುಂಬ ಖುಷಿಯಾಗಿದೆ ಅಂತ ಅನ್ಕೋತೀನಿ. 3 ಕ್ಷೇತ್ರಗಳಲ್ಲಿ ತಾವು ಗೆದ್ದುಬಿಟ್ಟಿದ್ದೀರಾ. ಏನು ಜನ ಪ್ರತಿಪಕ್ಷಗಳ ಮಾತನ್ನು ಕಿವಿಗೆ ಹಾಕೊಳ್ತಲ್ಲ ಅನ್ಸುತ್ತಾ, ಹೇಗೆ? ಇಲ್ಲ, ಖಂಡಿತ ಕೇಳ್ತಾರೆ. ಪ್ರತಿಪಕ್ಷದ ಮಾತು ಕೇಳ್ತಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ವೆಸ್ಟ್ ಬೆಂಗಾಲ್. ಓಕೆ, ವೆಸ್ಟ್ ಬೆಂಗಾಲಲ್ಲಿ ಇಲ್ಲೇನ ಪ್ರತಿಪಕ್ಷಗಳು ತಮ್ಮ ಸರಿಯಾದ ಹಾದಿನಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಅವ್ರದ್ದೇನಾದ್ರೆ ರೈಟ್ ಸಬ್ಜೆಕ್ಟ್ ಇಂದ ರಾಂಗ್ ವೇ. ಅವರು ವಿಚಾರ ಸರಿ ಇರ್ಬೋದು, ಆದ್ರೆ ಹೋಗ್ತಾ ಇರ್ತಕ್ಕಂಥ ರೀತಿ ನೀತಿ ಸರಿಯಿಲ್ಲ. ವಿಧಾನ ಪರಿಷತ್ ವಿಧಾನಸಭೆ ಒಳಗಡೆ ಒಟ್ಟಿಗೆ ಹೋರಾಟ ಮಾಡ್ತಾರೆ, ಹೊರಗಡೆ ಸಪ್ರೇಟ್ ಆಗಿ ಹೋರಾಟ ಮಾಡ್ತಾರೆ. ಈ ಕಾಂಗ್ರೆಸ್ಗೆ ಏನಾಗಿದ್ದಾರೆ, ಒಳ್ಳೆ ತಂತ್ರಗಾರಿಕೆ ಹೇಳ್ಕೊಡ್ತಾ ಇದ್ರ ಕಾಂಗ್ರೆಸ್ಗೆ ಏನಾಗಿದ್ದಾರೆ, ಅವ್ರಿಗೆ ಲೀಡರ್ಶಿಪ್ ಕೊರತೆ. ಯಾರು ಲೀಡರ್, ಕುಮಾರಸ್ವಾಮಿಯನ್ನ, ದೇವೇಗೌಡರನ್ನ ಏನು ಅನ್ನೋದು ಗೊತ್ತಾಗಲ್ಲ ಕಾಂಗ್ರೆಸ್ನವ್ರಿಗೆ. ಅವ್ರು ಹೇಳ್ದಂಗೆ ಕೇಳ್ಬೇಕಾ, ಅವ್ರ ಪಾರ್ಟಿ ಹೇಳ್ದಂಗೆ ಅವ್ರ ಕೇಳ್ತಾರೆ. ಏನಾಗ್ತದೆ, ವಿಧಾನಸಭೆಗೆ ಬಂದಾಗ ವಿಧಾನ ಪರಿಷತ್ತಲ್ಲಿ ಕುಮಾರಸ್ವಾಮಿ ಹೇಳ್ದಂಗೆ ಕೇಳಿ ಒಟ್ಟಿಗೆ ಹೋರಾಟ ಮಾಡ್ತಾರೆ. ಈಚೆ ಕಡೆ ಹೇಳಿದಾಗ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂಗೆ ಹೋರಾಟ ಮಾಡ್ತಾರೆ. ಜನಗಳು ಇವೆಲ್ಲವೂ ನೋಡ್ತಾರೆ ಸರ್. ಪ್ರತಿಯೊಂದು ಜನ ನೋಡ್ತಾರೆ. ಎಲ್ಲೋ ಹೋಗಿ ಒಂದ್ ಕಡೆ ಭ್ರಷ್ಟಾಚಾರ ವಿರುದ್ಧ ಡೋಲ್ ಹೊಡೆದು ಬಿಟ್ರೆ ಆಗಲ್ಲ ಸರ್. ವಿರೋಧ ಪಕ್ಷ ಅಂದ್ರೆ ಇವತ್ತು ನಿಜವಾದ ವಿರೋಧ ಪಕ್ಷ ಅಂತ ಏನಾದ್ರು ಇದ್ರೆ ಇವತ್ತು ಇದೆ ಈ ರಾಜ್ಯದಲ್ಲಿ ಪತ್ರಿಕೆಯವರು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದಾರೆ. ಪ್ರತಿಯೊಂದು ಗಳಿಗೆನೆಲ್ಲ ಅದಕ್ಕೆ ತಕ್ಕಂತೆ ಸರ್ಕಾರ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ನೀವು ಫಲಶ್ರುತಿ ಸಮಯ ಅಂತ ಹಾಕೊಳ್ತೀರಾ. ಫಲಶ್ರುತಿ, TV9, ಫಲಶ್ರುತಿ, ಕನ್ನಡ, ಯಾವುದೇ ಒಂದು ಸುವರ್ಣ ನ್ಯೂಸ್ ಅಂತ ಹೇಳಿ ಅಲ್ಲ ಸರಿ, ಸುವರ್ಣ ಏನು ಸಾರಿ, ಹೆಂಗೆ ನೀವು ಪತ್ರಿಕೆಯವರು ಕೆಲವು ವಿಚಾರಗಳು, ಮಾಧ್ಯಮದವರು ಕೆಲವು ನಮ್ಮ ತಪ್ಪನ್ನ ನೀವು ಸಾರ್ವಜನಿಕರ ಮುಂದೆ ತೋರಿಸ್ತಾ ಇದ್ದೀರಿ. ಅದಕ್ಕೆ ತಕ್ಕಂತೆ ಸರ್ಕಾರ ರಿಯಾಕ್ಟ್ ಮಾಡುತ್ತೆ. ಈ ತರದ ವಿಚಾರಗಳನ್ನು ವಿರೋಧ ಪಕ್ಷದವರು ಇವತ್ತು ಒಳಗೆ ಮತ್ತು ಹೊರಗಡೆ ಮಾಡ್ತಾನೆ. ಯಡಿಯೂರಪ್ಪನವರು ವಿರೋಧ ಪಕ್ಷದಿಂದನೇ ಇವರು ಅಧಿಕಾರಕ್ಕೆ ಬಂದಿರುವಂತ ಸರ್. ಒಂದೇ ಒಂದು ಸಲ ಸರ್ಕಾರ ಬೀಳಿಸೋ ಪ್ರಯತ್ನ ಅವ್ರು ಮಾಡಿಲ್ಲ ಸರ್. ನೀವು ಎಷ್ಟನ್ನ ನಿಮಗೆ ಮೆಜಾರಿಟಿ ತೀರ್ಪು ಕೊಟ್ಟಿದ್ದೀವಿ, ನೀವು ಮಾಡಿ. ವಿರೋಧ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಮಾತಾಡ್ತಾರೆ ಹೊರತು
ಒಟ್ಟಿಗೆ ಸೇರಿ ಸರ್ಕಾರ ಬೀಳಿಸೋ ಪ್ರಯತ್ನ ಯಾವತ್ತೂ ಯಡಿಯೂರಪ್ಪ ಅಂದ್ರೆ ತಪ್ಪು ಮಾಡಿದ್ರಂತ ನಿಮ್ಮ ಪ್ರಕಾರ ಅವರು ಸರ್. ನಮ್ಮಲ್ಲಿ ಕೆಲವು ಸರ್ ನಡೆಯೋದು ಮನುಷ್ಯ ಎಡುವುದು ಸಹಜ ಸರ್. ಸಣ್ಣ ಪುಟ್ಟ ತಪ್ಪಾಗಿರೋ ಅದನ್ನ ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ಸರಿದಾರಿಗೆ ತರುವಂಥದ್ದು ಜವಾಬ್ದಾರಿ ವಿರೋಧ ಪಕ್ಷದಲ್ಲಿ ಇದೆ. ನಾವು ಸಹ ಕೇಂದ್ರದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದೀವಿ ಸರ್. ಸರ್ಕಾರ ಬೀಳಿಸೋ ಪ್ರಯತ್ನ ನಾವು ಯಾವತ್ತೂ ಮಾಡ್ಲಿಕ್ಕೆ ಹೋಗಿ. ಓಕೆ ಸರ್, ಈಗ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ ಮುಖಂಡರು ದೆಹಲಿಯಿಂದ ಈ